ವೀಕ್ಷಕರೇ ಬಹಳ ದಿವಸ ಆಯ್ತು ನಾನು ನಿಮ್ಗೋಸ್ಕರ ಫ್ಯಾಕ್ಟರಿ ಟೂರ್ ತಗೊಂಡ್ ಬಂದಿರಲಿಲ್ಲ. ಎಷ್ಟೊಂದು ಕಸ್ಟಮರ್ ಬಂದು ಸ್ಯಾಮ್ ನೀವು ನನಗೆ ಮಂಚ ಡೀಟೇಲ್ ಆಗಿ ತೋರಿಸಬೇಕಂತ ಕೇಳ್ತಿದ್ರಲ್ವಾ. ಸೊ ಈ ವಿಡಿಯೋ ಬಂದು ನಿಮ್ಗೋಸ್ಕರ ತುಂಬಾ ಸ್ಪೆಷಲ್ ಆಗ್ತಿದೆ. ಫಸ್ಟ್ ಇದು ಬಂದು ನಿಮ್ಗೆ ಡ್ರೈ ಮಾಡಿ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಇರುತ್ತೆ. ಇದೆಲ್ಲ 2 ಕೋಟ್ ನಾವು ಸ್ಪ್ರೇ ಪಾಲಿಶ್ ಮಾಡ್ತೀವಿ. ಇದೆಲ್ಲ ಕಂಪ್ಲೀಟ್ ನಿಮ್ಗೆ ಸ್ಪ್ರೇ ಪಾಲಿಶ್ ಬಂದು ನಿಮ್ಗೆ ಗ್ಲಾಸಿ ಫಿನಿಶ್ ಕೊಡಕ್ ಇರೋದು. ನೋಡ್ತಿರ್ಬೋದು ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಮಂಚ ಎಲ್ಲ ಜೋರ್ ಸಿಗ್ಬಿಟ್ಟಿದ್ದೀನಿ. ಆಕ್ಚುಲಿ ಇದೆಲ್ಲ ಬಂದು ಕಸ್ಟಮರ್ ಆರ್ಡರ್ ಇದೆ, ಗಾಡಿ ಎಲ್ಲ ನಿಂತ್ಕೊಂಡಿದೆ. ಇದೆಲ್ಲ ಇಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು, ಕಸ್ಟಮರ್ಗೆ ಎಲ್ಲಿಂದ ಆರ್ಡರ್ ಬಂದೈತೆ ಎಲ್ಲ ಸಪ್ಲೈ ಮಾಡ್ಬೇಕಂತ. 250 kg 200 kg ನಿಂತ್ಕೊಂಡಿದೆ. ಇವ್ರ ಇವಾಗ ಜಂಪ್ ಮಾಡಿ ತೋರಿಸ್ತಾರೆ, ನಿಮ್ಗೆ ಆರಾಮಾಗಿ ವೆಯ್ಟ್ ಇಡುತ್ತೆ. ಥೋಡಾ ಜಂಪ್ ಕರೋ ಬೈ. ನೋಡಿ ನಿಮ್ಗೆ ಇಷ್ಟೇ ಎಲ್ಲಾನು ಇವ್ರು ಜಂಪ್ ಮಾಡಿ ತೋರಿಸ್ತವ್ರ ಅಂದ್ರೆ ನಿದ್ದೆ ಮಾಡಕ್ ನಿಮ್ಗೆ ಏನ್ ಟೆನ್ಷನ್ ಬರಲ್ಲ. ಇನ್ನೊಂದ್ ಮಾತು, ಮಂಚ ಅಲ್ಲಿ ಅಸೆಂಬಲ್ ಮಾಡ್ದಾದ್ಮೇಲೆ ನಿಮ್ಗೆ ಏನ್ ಸೌಂಡ್ ಎಲ್ಲ ಏನ್ ಬರಲ್ಲ. ನೀವ್ ನೋಡ್ಕೊಳ್ಳಿ, ಏನಂದ್ರೆ ಸ್ಟೋರೇಜ್ ಅಲ್ಲಿ ನಿಮ್ಗೆ ಈ ತರ ನಿಮ್ಗೆ 2 ಕಬೋರ್ಡ್ ಬಂದ್ಬಿಡುತ್ತೆ. ನೀವೇನ್ ನೋಡ್ತಾ ಇದೀರಲ್ವಾ, ಈ ತರ ನಿಮ್ಗೆ 2 ಕಬೋರ್ಡ್ ಬಂದ್ಬಿಡುತ್ತೆ. ಕ್ಯಾಮ್ರಾಮನ್ ದಯವಿಟ್ಟು ಕವರ್ ಮಾಡ್ಕೊಳ್ಳಿ. ನಿಮ್ಗೆ ಈ ತರ ಬಂದು 2 ಡ್ರಾಯರ್ ನಾವು ಕೊಡ್ತೀವಿ. ಅಸೆಂಬಲ್ ಮಾಡುವಾಗ ನಮ್ಮ ಟೆಕ್ನಿಷಿಯನ್ಗೆ ನೀವು ಹೇಳ್ಬೋದು, ನಿಮ್ಗೆ ಡ್ರಾಯರ್ ಈ ಸೈಡ್ ಬೇಕಾ ಇಲ್ಲ ಈ ಸೈಡ್ ಬೇಕಾ, ನಿಮ್ಗೆ ಹೆಂಗೆ ಫೀಸಿಬಿಲಿಟಿ ಇರುತ್ತಲ್ವಾ ಫಿಟ್ಟಿಂಗ್ ಮಾಡುವಾಗ, ಹಂಗೆ ಹೇಳ್ಬಿಟ್ಟು ನೀವು ಎಲ್ಲ ಅಸೆಂಬಲ್ ಮಾಡಿಸ್ಕೋಬಹುದು. ಸೊ ಹಲೋ ನಮಸ್ಕಾರ ಗೈಸ್, ನನ್ನ ಹೆಸರು ಸ್ಯಾಮ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡಿಗ ಫಾರ್ ಎವರ್. ಸೊ ವೀಕ್ಷಕರೇ ಬಹಳ ದಿವಸ ಆಯ್ತು ನಾನು ನಿಮ್ಗೋಸ್ಕರ ಫ್ಯಾಕ್ಟರಿ ಟೂರ್ ತಗೊಂಡ್ ಬಂದಿರಲಿಲ್ಲ. ಎಷ್ಟೊಂದು ಕಸ್ಟಮರ್ ಬಂದು ಸ್ಯಾಮ್ ನೀವು ನನಗೆ ಮಂಚ ಡೀಟೇಲ್ ಆಗಿ ತೋರಿಸ್ಬೇಕಂತ ಕೇಳ್ತಿದ್ರಲ್ವಾ. ಸೊ ಈ ವಿಡಿಯೋ ಬಂದು ನಿಮ್ಗೋಸ್ಕರ ತುಂಬಾ ಸ್ಪೆಷಲ್ ಆಗ್ತಿದೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋನ ನೀವು ನೋಡ್ಬೇಕು. ಏನಕ್ಕೆಂದ್ರೆ ಎಷ್ಟೊಂದು ಕಸ್ಟಮರ್ ಬಂದು ಸರ್ ಮಂಚ ಡಿಸೈನ್ಸು ನಾವು ಕ್ಲಿಯರ್ ಆಗಿ ನೋಡಕ್ ಆಗ್ತಿಲ್ಲ, ನಿಮ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಪ್ಲಸ್ ನೀವು ಏನ್ ಮೆಟೀರಿಯಲ್ ಇಲ್ಲಿ ಉಪಯೋಗಿಸ್ತಾ ಇದ್ದೀರಾ ಅಂತ ಕೇಳ್ತಿದ್ರಲ್ವಾ. ಸೊ ಈ ವಿಡಿಯೋ ಬಂದು ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಆಗ್ತಾ ಇದೆ. ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿನ ನೋಡಿ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ನಾನು ಹಿಂದೆ ನೀವು ನೋಡ್ತಾ ಇದ್ದೀರಾ ಫ್ಯಾಕ್ಟ್ರಿ ನಿಂತ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಕಂಪ್ಲೀಟ್ ಆಗಿಬಿಟ್ಟೈತಿ. ನಾನು ಈವ್ನಿಂಗ್ ಟೈಮಲ್ಲಿ ರೀಚ್ ಆಗಿದ್ದೀನಿ. ಯಾಕೆಂದ್ರೆ ಬೆಳಗ್ಗೆಯಿಂದ ಸಂಜೆ ಏನಾದ್ರೂ ಬೇರೆ ಬೇರೆ ಕೆಲಸ ಇರುತ್ತೆ. ಸೊ ಎಲ್ಲ ಮುಗಿಸ್ಬಿಟ್ಟು ನಾನು ಇವತ್ತು ಫ್ಯಾಕ್ಟ್ರಿ ಬಂದಿದ್ದೀನಿ. ಹುಡುಗರು ಏನ್ ಮಾಡ್ತವ್ರೆ, ಏನಿದೆ ಎಲ್ಲ ರಾ ಮೆಟೀರಿಯಲ್ಸ್ ಏನ್ ರಾ ಕೆಲಸ ನಡೀತಿದೆ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಕ್ಯಾಮ್ರಾಮನ್ ಏನಿದೆ ನಮ್ಮ ವೀಕ್ಷಕರಿಗೆ ತೋರ್ಸೋಣ. ಸೊ ವೀಕ್ಷಕರೇ ನಾನು ಫ್ಯಾಕ್ಟ್ರಿ ಎಲ್ಲ ನಿಮ್ಗೆ ತೋರ್ಸಿಕ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇದೆಲ್ಲ ಪಾಲಿಶ್ ಕೆಲಸ ಎಲ್ಲ ನಡೀತಿದೆ. ಇದೆಲ್ಲ ನಿಮ್ಗೆ ಸ್ಪ್ರೇ ಪಾಲಿಶ್ ಇಲ್ಲೆಲ್ಲ ಮಾಡ್ತಿರೋದು, ಓಕೆನಾ. ನೀವು ಏನ್ ಬಂದು ಕೇಳ್ತಿರಲ್ವಾ, ಇದೆಲ್ಲ ನಿಮ್ಗೆ ಗ್ಲಾಸಿ ಫಿನಿಶ್. ಕ್ಯಾಮರಾಮನ್ ದಯವಿಟ್ಟು ಚೂರು ಮುಂದೆ ಬನ್ನಿ. ಇದೇನಂದ್ರೆ ಫಸ್ಟ್ ಇದು ಬಂದು ನಿಮ್ಗೆ ಡ್ರೈ ಮಾಡಿ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಇರುತ್ತೆ. ಇದ್ ಮೇಲೆ ನಾವು ಸ್ಪ್ರೇ ಪಾಲಿಶ್ ಮಾಡ್ತೀವಿ. ಇದೆಲ್ಲ ಕಂಪ್ಲೀಟ್ ನಿಮ್ಗೆ ಸ್ಪ್ರೇ ಪಾಲಿಶ್ ಬಂದು ನಿಮ್ಗೆ ಗ್ಲಾಸಿ ಫಿನಿಶ್ ಕೊಡಕ್ ಇರೋದು, ಓಕೆನಾ. ಇದೆಲ್ಲ ಏನ್ ನೋಡ್ತಾ ಇದ್ದೀರಾ, ಪ್ಲಸ್ ನೀವೆಲ್ಲ ಹೆಡ್ ಸ್ಟೋರೇಜ್ ಮಂಚ ಎಲ್ಲ ಆರ್ಡರ್ ಕೊಡ್ತೀರಲ್ವಾ, ಚೂರ್ ಇಲ್ಲಿ ಕತ್ಲಿ ಇಶ್ಯೂ ಇದೆ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ನಿಮ್ಗೆ ಹೆಡ್ ಸ್ಟೋರೇಜ್ ಇದು. ಆಕ್ಚುಲಿ ಎಲ್ಲ ರಾ ಹಿಂಗೆ ರೆಡಿ ಮಾಡಿ ಇಟ್ಬಿಟ್ಟವ್ರೆ. ಸೊ ಇನ್ನ ಚೂರು ಒಳಗ್ ಬನ್ನಿ. ಸೊ ಇಲ್ಲೆಲ್ಲ ನೋಡಿ, ಇದೆಲ್ಲ ಪಟ್ಟಿ ಎಲ್ಲ ನೋಡ್ತವ್ರೆ. ನೀವು ಇದೆಲ್ಲ ಕವರ್ ಮಾಡ್ಕೋಬಹುದು ಕ್ಯಾಮ್ರಾಮನ್. ಇದೆಲ್ಲ ನೋಡಿ, ಎಲ್ಲ ರಾ ಮೆಟೀರಿಯಲ್ಸ್ ಹಂಗೆ ಅನ್ಫಿನಿಶ್ ಆಗಿ ಎಲ್ಲ ತೋರಿಸ್ತಾ ಇದ್ದೀನಿ. ಒಂದ್ ಮಾತು ನಾನು ಹೇಳಕ್ ನಿಮ್ಗೆ ಇಷ್ಟ ಪಡ್ತಾ ಇದ್ದೀನಿ, ಯಾವ್ದು ಫರ್ನಿಚರ್ ಅಂಗಡಿ ಅವ್ನು ಬಂದು ನಿಮ್ಗೆ ಬ್ಯಾಕ್ ಎಂಡ್ ತೋರ್ಸಲ್ಲ. ನಾವ್ ಏನ್ ಮೆಟೀರಿಯಲ್ ನಾನು ಉಪಯೋಗಿಸ್ತಾ ಇದ್ದೀನಿ, ನಾನು ಬ್ಯಾಕ್ ಎಂಡ್ ನಿಮ್ಗೆ ಓಪನ್ ಆಗಿ ತೋರಿಸ್ತಾ ಇದ್ದೀನಿ. ಏನಕ್ಕೆ ನಾನು ಒಬ್ಬ ಮ್ಯಾನುಫ್ಯಾಕ್ಚರರ್, ನಾನು ಬೇರೆ ಕಡೆಯಿಂದ ಎಲ್ಲಿಂದ ತಗೊಂಡ್ ಬರಲ್ಲ. ನಮ್ಮ ಸ್ವಂತ ಫ್ಯಾಕ್ಟ್ರಿಯಲ್ಲಿ ರೆಡಿ ಮಾಡಿ ನಿಮ್ಗೆ ಡೈರೆಕ್ಟ್ ಆಗಿ ಸಪ್ಲೈ ಮಾಡ್ತಿರೋದು. ನೀವೇನ್ ಇದೆಲ್ಲ ನೋಡ್ತಾ ಇದೀರಲ್ವಾ, ಇದೆಲ್ಲ ರಾ ಮೆಟೀರಿಯಲ್ಸ್. ಸೊ ಇದೆಲ್ಲ ನೋಡ್ತಾ ಇದೀರಲ್ವಾ, ಇದೆಲ್ಲ ಅನ್ಫಿನಿಶ್. ಇದೇನ್ ಕಸ್ಟಮರ್ಸ್ ಎಲ್ಲ ಆರ್ಡರ್ ಬಂದೈತಿ, ಇದೆಲ್ಲ ಫಿನಿಶ್ ಮಾಡಿ ನಾವು ಕಸ್ಟಮರ್ಗೆ ಮಾಡ್ಕೊಡೋದು. ಇದ್ ನೋಡಿ, ಇಲ್ಲೇನು ನಾನು ಕವರ್ ಮಾಡ್ತಿರೋದು. ಕ್ಯಾಮ್ರಾಮನ್ ಇಲ್ಲಿಗೆ ಬರ್ ಬಾಪ. ಇದ್ ನೋಡಿ, ಇದು ಕಿಂಗ್ ಸೈಜ್ 6 × 6 ಹೆಡ್ ಸ್ಟೋರೇಜ್. ಎಲ್ಲ ರೆಡ್ ಅಂಬರ್ ಹಾಕಿ ಎಲ್ಲ ನಿಮ್ಗೆ ಪಟ್ಟಿ ಎಲ್ಲ ನೋಡಿ ಬಿಟ್ಬಿಟ್ಟವ್ರೆ. ಬರೀ ಇದ್ಮೇಲೆ ನಿಮ್ಗೆ ಏನಂದ್ರೆ 2 ಕೋಟ್ ಪಾಲಿಶ್ ಮಾಡ್ತೀವಿ, ಹಂಗೆ ನಿಮ್ನ ಸಪ್ಲೈ ಮಾಡ್ಕೊಂಡ್ ಬಿಡ್ತೀವಿ, ಓಕೆನಾ. ಸೊ ಆಲ್ಮೋಸ್ಟ್ ಎಲ್ಲ ನಾನು ಇದ್ರಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಇದೇ ತರ ನಿಮ್ಗೆ ಏನಾದ್ರು ಫರ್ನಿಚರ್ ವಿಡಿಯೋಸ್ ಬರ್ತಿದ್ರೆ ನಮ್ಮ ಚಾನಲ್ ಕನ್ನಡಿಗ ಫಾರ್ ಎವರ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದ್ಗಡೆ ನಾನು ಇನ್ನ ನಿಮ್ಗೆ ತೋರಿಸ್ತೀನಿ ಏನಿದೆ ಎಲ್ಲ ಡಿಸೈನ್ಸ್ ಎಲ್ಲ. ಸೊ ಓಕೆನಾ. ಸೊ ಬನ್ನಿ ಅದೆಲ್ಲ ಕವರ್ ಮಾಡೋಣ. ಸೊ ಗೈಸ್ ನೀವು ನೋಡ್ತಿರ್ಬೋದು, ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಮಂಚ ಎಲ್ಲ ಜೋರ್ ಸಿಗ್ಬಿಟ್ಟಿದ್ದೀನಿ. ಆಕ್ಚುಲಿ ಇದೆಲ್ಲ ಬಂದು ಕಸ್ಟಮರ್ ಆರ್ಡರ್ ಇದೆ, ಗಾಡಿ ಎಲ್ಲ ನಿಂತ್ಕೊಂಡಿದೆ. ಇದೆಲ್ಲ ಇಲ್ಲಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು, ಕಸ್ಟಮರ್ಗೆ ಎಲ್ಲಿಂದ ಆರ್ಡರ್ ಬಂದೈತೆ ಎಲ್ಲ ಸಪ್ಲೈ ಮಾಡ್ಬೇಕಂತ. ಸೊ ಬಟ್ ಇಲ್ಲಿಂದ ಬಂದು ನಾನು ನಿಮ್ಗೆ ಕ್ಲಾರಿಟಿಯಿಂದ ಎಲ್ಲ ತೋರಿಸ್ಬಿಡ್ತೀನಿ, ಓಕೆನಾ. ಸೊ ಫಸ್ಟ್ ಮಂಚ ನಾನು ಇಲ್ಲಿ ನಿಮ್ಗೆ ತೋರ್ಸಕ್ ಹೋಗ್ತಿರೋದು 4 ಅಡಿಗೆ 6 ಅಡಿ. ಕ್ಯಾಮ್ರಾಮನ್ ದಯವಿಟ್ಟು ಇಲ್ಲಿ ಬಂದ್ಬಿಡಿ. ನೀವು ಇದು ನೋಡ್ತಾ ಇದ್ದೀರಲ್ವಾ, ನಿಮ್ಗೆ 4 ಅಡಿ ಅಗಲ ಬರುತ್ತೆ ಅಂಡ್ ಉದ್ದ ಬಂದು ನಿಮ್ಗೆ 6 ಅಡಿ ಬರುತ್ತೆ. ಇಲ್ಲಿಂದ ನಮ್ದು ಮಂಚ ಸೆಕ್ಷನ್ ಸ್ಟಾರ್ಟ್ ಆಗ್ತಿದೆ, ಓಕೆನಾ.
ಸೊ ಫಸ್ಟ್ ಆಫ್ ಆಲ್ ಮಂಚಲ್ಲಿ ನಿಮ್ಗೆ ಎರಡು ಕ್ಲಾರಿಟಿ ನಾನು ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೆ ವಿತೌಟ್ ಸ್ಟೋರೇಜ್ ಬರುತ್ತೆ, ಮತ್ತೆ ಒಂದು ಸ್ಟೋರೇಜ್ ಆಪ್ಷನ್ ಬರುತ್ತೆ. ವಿತೌಟ್ ಸ್ಟೋರೇಜ್ ಅಂದ್ರೆ ದಯವಿಟ್ಟು ನೀವು ಇಲ್ಲಿ ಬಂದು ತೋರಿಸ್ಬಿಡಿ. ಕೆಳಗಡೆ ಬಂದು ನಿಮ್ಗೆ ಓಪನ್ ಸ್ಪೇಸ್ ಸಿಗುತ್ತೆ ಗೈಸ್, ಓಕೆನಾ. ನೀವೇನ್ ಇಲ್ಲಿ ನೋಡ್ತಾ ಇದ್ದೀರಾ, ಕೆಳಗೆ ನಿಮ್ಗೆ ಏನ್ ಬಾಟಮ್ ಸ್ಟೋರೇಜ್ ಏನ್ ಬರಲ್ಲ. 4 ಅಡಿಗೆ 6 ಅಡಿ ಮಂಚ ನೀವು ನಮ್ಮ ಹತ್ರ ತಗೊಂಡ್ರೆ ಬರೀ 8,000 ರೂಪಾಯಿಂದ ನಿಮ್ಗೆ ಸ್ಟಾರ್ಟ್ ಆಗ್ತಿದೆ ವಿತೌಟ್ ಸ್ಟೋರೇಜ್. ಬ್ಯಾಂಗ್ಳೂರಲ್ಲಿ ನಿಮ್ಗೆ 20 ಕಿಲೋಮೀಟರ್ ಒಳಗೆ ನಾನು ನಿಮ್ಗೆ ಫ್ರೀ ಡೆಲಿವರಿನೂ ಮಾಡಿಸ್ಕೊಡ್ತೀನಿ. ಇದ್ರಲ್ಲಿನೇ ನಿಮ್ಗೆ ಸ್ಟೋರೇಜ್ ಆಪ್ಷನ್ ಬೇಕಾ, ಬರೀ 10,000 ರೂಪಾಯಿ ಆಗುತ್ತೆ, ಓಕೆನಾ. ಪ್ಲಸ್ ಎಲ್ಲ ಮಂಚಾಗೂ ನಮ್ಮ ಕಡೆಯಿಂದ ನಿಮ್ಗೆ 3 ವರ್ಷ ಟರ್ಮೈಟ್ ವಾರಂಟಿ ಸಿಗುತ್ತೆ. ಇದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಕ್ವೀನ್ ಸೈಜ್ ತೋರಿಸ್ತಾ ಇದೀವಿ. ಇವೇನ್ ನೋಡ್ತಾ ಇದೀರಲ್ವಾ, ಡಿಸೈನ್ಸ್ ಬಂದು ಸಿಕ್ಕಾಪಟ್ಟೆ ಡಿಸೈನ್ಸ್ ನಿಮ್ಗೆ ಸಿಗುತ್ತೆ. 5 ಅಡಿ ಅಗಲ, ಉದ್ದ ಬಂದು ನಿಮ್ಗೆ 6.5 ಅಡಿ ಬರುತ್ತೆ. ಇದು ನಿಮ್ಗೆ ವಿತೌಟ್ ಸ್ಟೋರೇಜ್ ಬಂದು ನಮ್ಮ ಹತ್ರ ಬರೀ 10,000 ರೂಪಾಯಿ ಆಗುತ್ತೆ. ಸ್ಟೋರೇಜ್ ಆಪ್ಷನ್ ಬೇಕಾ, 13,000 ರೂಪಾಯಿ ಆಗುತ್ತೆ. ಎಲ್ಲ ಮಂಚಾಗೂ ಬಂದು ನಮ್ಮ ಹತ್ರ ನಿಮ್ಗೆ 3 ವರ್ಷ ಟರ್ಮೈಟ್ ವಾರಂಟಿ ಕೊಡ್ತೀವಿ. ಇದು ನೋಡ್ಕೊಳ್ಳಿ ಗೈಸ್, ನಿಮ್ಗೆ ಹೆಡ್ ಬೋರ್ಡ್ ಫುಟ್ ಬೋರ್ಡ್ ಬಂದು ನಮ್ಮ ಹತ್ರ ಇಂಜಿನಿಯರಿಂಗ್ ವುಡ್, ಓಕೆನಾ. ಸೆಂಟ್ರಲ್ ಬಂದು ನಿಮ್ಗೆ 18 mm ನಾವು ಪ್ಲೈವುಡ್ ಇದ್ರಲ್ಲಿ ಉಪಯೋಗಿಸ್ತಾ ಇದೀವಿ. ಕಾಲೆಲ್ಲ ಬಂದು ನಿಮ್ಗೆ ಅಕೇಶ ಮರ, ಸ್ವಲ್ಪ ಜನ ಆಸಾಮ್ ಟೀಕುಡ್ ಅಂತಾನು ಹೇಳ್ತಾರೆ, ಓಕೆನಾ. ಸೊ ವಿತೌಟ್ ಸ್ಟೋರೇಜ್ ಕ್ವೀನ್ ಸೈಜ್ 10,000 ರೂಪಾಯಿ ಆಯ್ತು. ಸ್ಟೋರೇಜ್ ಬೇಕಾ 13,000 ರೂಪಾಯಿ ಆಗಿತ್ತು. ಬಟ್ ಏನಂದ್ರೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಫ್ರೀ ಡೆಲಿವರಿ ನಾನು ಮಾಡಿಸ್ಕೊಡ್ತೀನಿ, ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಸೊ ಇದೆಲ್ಲ ನೀವು ಡಿಸೈನ್ಸ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ, ಎಲ್ಲ ಸೈಜಸ್ ಅಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇದೆ. ನಿಮ್ಗೆ ಏನಾದ್ರು ಕಿಂಗ್ ಸೈಜ್ ಬೇಕಾ ನೋಡಿ, ವಿತೌಟ್ ಸ್ಟೋರೇಜ್ ಕಿಂಗ್ ಸೈಜ್ ನಮ್ಮ ಹತ್ರ ನೀವು ತಗೊಂಡ್ರೆ ಬರೀ 11,500, 11,500 ರೂಪಾಯಿ ಆಗುತ್ತೆ. ಇದು ನಿಮ್ಗೆ ಫ್ರೀ ಡೆಲಿವರಿ. ಸ್ಟೋರೇಜ್ ಆಪ್ಷನ್ ಏನಾದ್ರು ಬೇಕಾ 14,500 ರೂಪಾಯಿ, 14,500 ಆಲ್ ಓವರ್ ದಿ ಬ್ಯಾಂಗ್ಳೂರ್ ನಾನು ನಿಮ್ಗೆ ಫ್ರೀ ಡೆಲಿವರಿ ಕೊಡ್ತೀನಿ. ನಿಮ್ಗೆ ಯಾವಾಗಾದ್ರೂ ನಮ್ಮ ಸ್ಟೋರ್ ಬನ್ನಿ, ನಿಮ್ಗೆ ಎನಿ ಟೈಮ್ ನಮ್ಮ ಹತ್ರ 20 ಇಂದ 25 ಡಿಸೈನ್ಸ್ ನಿಮ್ಗೆ ರೆಡಿ ಸ್ಟಾಕ್ ಅಲ್ಲಿ ಸಿಗುತ್ತೆ. ನೀವು ಆರ್ಡರ್ ಕೊಡಬೇಕು, ಡಿಸೈನ್ಸ್ ಕಸ್ಟಮೈಸ್ ಮಾಡ್ಬೇಕಂತ ಏನು ಅವಶ್ಯಕತೆ ಇರಲ್ಲ. ಎನಿ ಟೈಮ್ ಬನ್ನಿ ನಿಮ್ಗೆ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಇಲ್ಲ ನಿಮ್ಗೆ ಎನಿ ಟೈಮ್ ಬನ್ನಿ, ಒಂದು 10 ಇಂದ 15 ಡಿಸೈನ್ಸ್ 20 ಡಿಸೈನ್ಸ್ ಎಲ್ಲ ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ. ಇದೆಲ್ಲ ಬಂದು ನಿಮ್ಗೆ ವಿತೌಟ್ ಸ್ಟೋರೇಜ್ ಆಯ್ತು. ಸ್ಟೋರೇಜ್ ಆಪ್ಷನ್ ಸ್ವಲ್ಪ ಜನ ಕೇಳ್ತಾರೆ. ಸೊ ಗೈಸ್, ಸ್ಟೋರೇಜ್ ಹೆಂಗಿದೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಏನಂದ್ರೆ ಸ್ಟೋರೇಜ್ ಅಲ್ಲಿ ನಿಮ್ಗೆ ಈ ತರ ನಿಮ್ಗೆ 2 ಕಬೋರ್ಡ್ ಬಂದ್ಬಿಡುತ್ತೆ. ನೀವೇನ್ ನೋಡ್ತಾ ಇದೀರಲ್ವಾ, ಈ ತರ ನಿಮ್ಗೆ 2 ಕಬೋರ್ಡ್ ಬಂದ್ಬಿಡುತ್ತೆ, ಓಕೆನಾ. ನೀವು ಕಿಂಗ್ ಸೈಜ್ ತಗೊಳ್ಳಿ, ಕ್ವೀನ್ ಸೈಜ್ ತಗೊಳ್ಳಿ, 4x6 ತಗೊಳ್ಳಿ, ಎಲ್ಲದರಲ್ಲಿ ನಿಮ್ಗೆ ಒಂದ್ ಕಡೆಗೆ ನಿಮ್ಗೆ 2 ಕಬೋರ್ಡ್ ಬಂದ್ಬಿಡುತ್ತೆ. ಇನ್ನೊಂದ್ ಸೈಡ್ ನೋಡ್ತಾ ಇದೀರಲ್ವಾ, ಕ್ಯಾಮ್ರಾಮನ್ ದಯವಿಟ್ಟು ಕವರ್ ಮಾಡ್ಕೊಳ್ಳಿ. ನಿಮ್ಗೆ ಈ ತರ ಬಂದು 2 ಡ್ರಾಯರ್ ನಾವು ಕೊಡ್ತೀವಿ, ಓಕೆನಾ. ವೀಲ್ಸ್ ಬರುತ್ತೆ ಡ್ರಾಯರ್ ಅಲ್ಲಿ, ಈ ತರ ನಿಮ್ಗೆ ಡ್ರಾಯರ್ಸ್ ಬರುತ್ತೆ. ನೀವು ಅಸೆಂಬಲ್ ಮಾಡುವಾಗ ನಮ್ಮ ಟೆಕ್ನಿಷಿಯನ್ಗೆ ನೀವು ಹೇಳ್ಬೋದು, ನಿಮ್ಗೆ ಡ್ರಾಯರ್ ಈ ಸೈಡ್ ಬೇಕಾ ಇಲ್ಲ ಈ ಸೈಡ್ ಬೇಕಾ, ನಿಮ್ಗೆ ಹೆಂಗೆ ಫೀಸಿಬಿಲಿಟಿ ಇರುತ್ತಲ್ವಾ ಫಿಟ್ಟಿಂಗ್ ಮಾಡುವಾಗ, ಹಂಗೆ ಹೇಳ್ಬಿಟ್ಟು ನೀವು ಎಲ್ಲ ಅಸೆಂಬಲ್ ಮಾಡಿಸ್ಕೋಬಹುದು. ಸ್ವಲ್ಪ ಜನ ಏನ್ ಹೇಳ್ತಾರೆ, ಸರ್ ನಮ್ಗೆ ಗೋಡೆ ಈ ಕಡೆ ಬಂದ್ಬಿಟ್ಟೈತೆ, ನಮ್ಗೆ ಡ್ರಾಯರ್ ಈ ಕಡೆಗೆ ಬೇಕಂತ ಏನ್ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ನಮ್ಮ ಆರ್ಡರ್ ಕೊಡಿರಿ, ಟೆಕ್ನಿಷಿಯನ್ ನಿಮ್ಗೆ ಪ್ರಾಡಕ್ಟ್ ಯಾವಾಗ ನಿಮ್ ಮನೆಗೆ ತಗೊಂಡ್ ಬರ್ತಾರೆ ಆವಾಗ ನಿಮ್ ನೀಟಾಗಿ ನೀವು ಹೆಂಗ್ ಬೇಕು ಅಸೆಂಬಲ್ ಮಾಡಿಸ್ಕೋಬಹುದು. ಇನ್ನೊಂದ್ ಮಾತು ಹೇಳ್ಬಿಡ್ತೀನಿ, ನಾವು ಬೇರೆ ಕಂಪನಿ ತರ ಬೇರೆ ಸ್ಟೋರ್ ತರ ನಾವು ಅಸೆಂಬಲ್ ಮಾಡಕ್ಕೆ 200 ರೂಪಾಯಿ 300 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ತಗೊಳ್ತಿಲ್ಲ. ಬರೀ ನಮ್ದು ಏನಿದೆ, ಕಸ್ಟಮರ್ ಮನೆಗೆ ಡೈರೆಕ್ಟ್ ಬಂದು ಡೆಲಿವರಿ ಮಾಡಿಸ್ತೀವಿ. ನಿಮ್ಗೆ ಫಿಟ್ಟಿಂಗ್ ಎಲ್ಲ ಮಾಡಿ ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ, ಓಕೆನಾ. ಸೊ ಎಲ್ಲ ಡಿಸೈನ್ಸ್ ಆಲ್ಮೋಸ್ಟ್ ನಾನು ಇಲ್ಲಿ ಕವರ್ ಮಾಡ್ಕೊಂಡ್ ಬಿಟ್ಟಿದ್ದೀನಿ. ನಿಮ್ಗೆ ಕ್ವಾಲಿಟಿಯಲ್ಲಿ ಏನ್ ಟೆನ್ಷನ್ ತೊಗೊಳಕ್ ಹೋಗ್ಬಿಡಿ. ನಿಮ್ಗೆ ಟೀಕುಡ್ ಮಂಚನು ಬೇಕಾಗಿದ್ರೆ ಅಲ್ಲಿ ಐ ಸೆಕ್ಷನ್ ಅಲ್ಲಿ ಅದರದ್ದು ವಿಡಿಯೋ ಹಾಕಿರ್ತೀನಿ. ಟೀಕುಡ್ ಮಂಚನು ಎಲ್ಲ ಸಿಗುತ್ತೆ. ಇದೆಲ್ಲ ಬಂದು ನಿಮ್ಗೆ ಇಂಜಿನಿಯರಿಂಗ್ ವುಡ್, ಓಕೆನಾ. ಅಂದ್ರೆ ಹೆಡ್ ಬೋರ್ಡ್ ಫುಟ್ಬೋರ್ಡ್ ನಿಮ್ಗೆ ಇಂಜಿನಿಯರಿಂಗ್ ವುಡ್ ಬರುತ್ತೆ. ಕಾಲೆಲ್ಲ ನಿಮ್ಗೆ ಆಸಾಮ್ ಟೀಕುಡ್ ಅಲ್ಲಿ ಹಾಕ್ತಾ ಇದೀನಿ. ಸೆಂಟ್ರಲ್ ನಿಮ್ಗೆ 18 mm ಪ್ಲೈವುಡ್ ಇದೆ, ಓಕೆನಾ. ಆರಾಮಾಗಿ ಕಣ್ ಮುಚ್ಕೊಂಡು ನೀವು 10 ಇಂದ 15 ವರ್ಷ ಯೂಸ್ ಮಾಡಬಹುದು. ನೀವು ಕ್ವಾಲಿಟಿ ಬಗ್ಗೆ ಏನ್ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಇನ್ನೊಂದು, ಸುಮಾರು ಎಷ್ಟೊಂದು ಕಸ್ಟಮರ್ಸ್ ಬಂದು ಈ ಮಂಚಲ್ಲಿ ಏನ್ ಕೇಳ್ತಾರೆ, ಸರ್ ಇದೆಲ್ಲ ವೆಯ್ಟ್ ಎಷ್ಟು ತಡೆಯುತ್ತೆ ಅಂದ್ರೆ 600 kg ಕಣ್ ಮುಚ್ಕೊಂಡು ನಿಮ್ಗೆ ಇದರಲ್ಲಿ ವೆಯ್ಟ್ ತಡೆಯುತ್ತೆ, ಓಕೆನಾ. 600 kg ಟೆನ್ಷನ್ ತಗೊಳಕ್ ಹೋಗ್ಬೇಡಿ ನೀವು. 600 kg ನನ್ನ ಪ್ರಕಾರ ಯಾರು ಅಷ್ಟು ಜನ ನಿದ್ದೆ ಮಾಡಲ್ಲ. 100 kg ಒಂದ್ 3 ಜನ ನಿದ್ದೆ ಮಾಡಿದ್ರೆ ಒಂದ್ 300 kg ನಿದ್ದೆ ಮಾಡ್ತಾರೆ. 600 kg ಯಾರು ನಿದ್ದೆ ಮಾಡಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಲ್ವಾ, ನಿಮ್ಗೆ ಅಷ್ಟು ಇದು ವೆಯ್ಟ್ ತಡೆಯುತ್ತೆ, ಓಕೆನಾ. ಸೊ ಈ ವಿಡಿಯೋ ಜಾಸ್ತಿ ನಾನು ಲೆಂತ್ ಮಾಡಕ್ ಹೋಗಲ್ಲ. ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ ಬೇಕಿದ್ರೆ ಒಂದ್ ಎಕ್ಸಾಂಪಲ್ ತೋರ್ಸಿಕ್ಕೆ ಹುಡುಗರಿಗೆ ಇದ್ಮೇಲೆ ಜಂಪ್ ಮಾಡಿ ತೋರಿಸ್ತಾ ಇದ್ದೀನಿ, ಓಕೆನಾ. ಅಂದ್ರೆ ನೀವು ನೋಡ್ತಿರ್ಬೋದು, ನಮ್ ಜನರು ನಿಂತ್ಕೊಂಡಿದ್ದಾರೆ, ಒಂದ್ 200 kg ನಿಂತ್ಕೊಂಡಿದೆ. ಇವರೇ ಇವಾಗ ಜಂಪ್ ಮಾಡಿ ತೋರಿಸ್ತಾರೆ. ನಿಮ್ಗೆ ಆರಾಮಾಗಿ ವೆಯ್ಟ್ ತಡೆಯುತ್ತೆ. ಥೋಡಾ ಜಂಪ್ ಕರೋ ಬೈ. ನೋಡಿ, ನಿಮ್ಗೆ ಇಷ್ಟೇ ಎಲ್ಲಾನು ಇವ್ರು ಜಂಪ್ ಮಾಡಿ ತೋರಿಸ್ತವ್ರ ಅಂದ್ರೆ ನಿದ್ದೆ ಮಾಡಕ್ ನಿಮ್ಗೆ ಏನ್ ಟೆನ್ಷನ್ ಬರಲ್ಲ. ಇನ್ನೊಂದ್ ಮಾತು, ಮಂಚ ಅಲ್ಲಿ ಅಸೆಂಬಲ್ ಮಾಡ್ದಾದ್ಮೇಲೆ ನಿಮ್ಗೆ ಏನ್ ಸೌಂಡ್ ಎಲ್ಲ ಏನ್ ಬರಲ್ಲ, ಓಕೆನಾ. ಟೀಕೆ ಬೈ आप लोग जा सकते. ಸೊ ಬರೀ ನಿಮ್ಗೆ ಕ್ಲಾರಿಟಿಗೆ ನಾನು ಇದೆಲ್ಲ ನಿಮ್ಗೆ ತೋರಿಸಿರೋದು, ಓಕೆನಾ. ಸೊ ಈ ವಿಡಿಯೋ ನಾನು ಜಾಸ್ತಿ ಲೆಂತ್ ಮಾಡ್ತಿಲ್ಲ, ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಈ ತರ ಮಂಚ ಬೇಕಿದ್ರೆ ದಯವಿಟ್ಟು ನಮ್ಮ ಸ್ಟೋರ್ ನ ವಿಸಿಟ್ ಮಾಡಿ. ಎಲ್ಲ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇದೆ. ಬರ್ತಿರೋದ್ ನಂಬರ್ ನ ಕಾಲ್ ಮಾಡ್ಕೊಳ್ಳಿ. ಸುಮಾರು ಕಲೆಕ್ಷನ್ಸ್ ಎಲ್ಲ ಅವೈಲೇಬಲ್ ಇದೆ. ನಿಮ್ಗೆ ಅಪೋಸಿಟ್ ಡಿಸೈನ್ಸ್ ಎಲ್ಲ ಇಕ್ತಾ ಇದೀವಿ. ಸೊ ಟಿಲ್ ದೆನ್ ಎವ್ರಿವನ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.